ಇಲ್ಲಿ ಎಲ್ರಿಗೂ ಕೂಡ ಸುಟ್ಕೇಸ್ ಪ್ಯಾಕ್ ಮಾಡಿಬಿಟ್ಟು ಈ ನಿಲ್ಸಿದ್ರು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಅಂತಂದ್ಬಿಟ್ಟು ಹೆಸರು ಕರೆದ್ರು. ಈಗ ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಹೋಗೋ ರೀತಿ ಇಲ್ಲಿ ತೋರಿಸಿದ್ರು. ನಾನು ಕಳೆದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ. ಇವಾಗ ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಏನು ಅಂತಂದ್ಬಿಟ್ಟು, ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ. ನಾನು ಅನ್ಕೊಂಡೆ ಮೋಸ್ಟ್ಲಿ ಸೀಕ್ರೆಟ್ ರೂಮ್ ಏನಾದರೂ ಇಟ್ಟಿರ್ಬೋದು, ಅದಕ್ಕೋಸ್ಕರ ಇಲ್ಲಿ ಕಳಿಸಿರ್ಬೋದು, ಪ್ಯಾಕ್ ಎಲ್ಲ ಮಾಡಿಸಿರ್ಬೋದು ಅಂತಂದ್ಬಿಟ್ಟು. ನನಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಇಲ್ಲಿ ಇದು 100% ನಿಜನ ಸುಳ್ಳು ಗೊತ್ತಿಲ್ಲ. ಈಗ ಡ್ರೆಸ್ ಕೋಡ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಹೇಳಿದ್ರು. ಒಬ್ಬೊಬ್ರು ಡ್ರೆಸ್ ಕೋಡ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಅಂದ್ರೆ ಅವರು ಬಿಗ್ ಬಾಸ್ ಮೇಲೆ ಯಾವ ರೀತಿ ಆಟ ಆಡ್ತಾ ಇದಾರೋ ಆ ರೀತಿ ತಕ್ಕಂಗೆ ಇಲ್ಲಿ ಅವ್ರೇನಾದ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಗೋಲ್ಡ್ ಕಲರು, ಅವರು ಗೋಲ್ಡ್ ಕ್ಲಾಸ್ ಅಲ್ಲಿ ಆಟ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಹೊರಗಡೆ ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ರೆಡ್ ಅಂದ್ರೆ ಡೇಂಜರ್ ಝೋನು, ಯೆಲ್ಲೋ ಅಂದ್ರೆ ಓಕೆ, ಗ್ರೀನ್ ಅಂದ್ರೂ ಓಕೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಸಿಂಬಲ್ಗಳು ಇರುತ್ತಲ್ವಾ, ಆ ರೀತಿಯಾಗಿ ಬಟ್ಟೆ ತರಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಬಟ್ಟೆಗಳನ್ನು ಇಲ್ಲಿ ಪ್ಯಾಕ್ ಮಾಡಿಸಿ ವಾಪಸ್ಸು ಮನೆಗೆ ಕಳಿಸಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಇಲ್ಲಿ ಅಶ್ವಿನಿ ಗೌಡರಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ, ಹೋಗೋದು ಇಲ್ಲ ಸದ್ಯಕ್ಕೆ ಅಂತ ಗೊತ್ತಾಗುತ್ತೆ. ಅವ್ರು ಹೋದ್ರು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳನೇ ಇರಲ್ಲ, ಅವ್ರಿಗೆ ಎಲ್ಲಿಂದ ಕಂಟೆಂಟ್ ಸಿಗುತ್ತೆ. ಇವಾಗ ಅದೇ ರೀತಿ ಕಂಟೆಂಟ್ ಹುಡುಕೋದ್ರಲ್ಲಿ ಯಾರಪ್ಪ ನಂಬರ್ 1 ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಬೇಡದೇ ಇರೋ ಕಂಟೆಂಟ್ನ ನಾನು ಹೇಳ್ತಿರೋದು. ಬೇಡದೇ ಇರೋ ಕಂಟೆಂಟ್ನ ಹುಡುಕೋದ್ರಲ್ಲಿ ಟಾಪ್ 1 ಅಲ್ಲಿ ಈಗ ರಿಷಾರ್ ಬಂದ್ಬಿಟ್ಟವ್ರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಬಿಗ್ ಬಾಸ್ ಮನೇಲಿ ಇದಾರಲ್ಲ, ಅದಕ್ಕೆ ಅವರು ಟಾಪ್ 1 ಲಿಸ್ಟ್ ಇದ್ದಾರೆ ಅಂತ ನಾನು ಹೇಳಿದ್ದು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ನಾವು ಇಟ್ಕೊಂತೀವಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಟ್ಕೊಂಡಿದಾರಲ್ಲ, ಇದು ಗ್ರೇಟ್. ಇದೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡಲ್ಲಿ ಎಂಡಿಂಗಲ್ಲಿ ತೋರಿಸಿದ್ದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ. ನೋಡೋಣ ಇದನ್ನ ಇನ್ನು ಯಾವ್ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು.